ಹಾಯ್ ಫ್ರೆಂಡ್ಸ್, ಬಿಗ್ ಬಾಸ್ ಮನೆ ಒಳಗಡೆ ಶ್ರುತಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಸ್ಪರ್ಧಿನೂ ಕಟಕಟೆ ಮೇಲೆ ಬಂದು ನಿಂತ್ಕೊಬೇಕು. ಶ್ರುತಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ಗೆ ತಕ್ಕಂತೆ ಕೆಳಗಡೆ ಕುಳಿತಿರುವ ಸ್ಪರ್ಧಿಗಳು ಅವ್ರಿಗೆ ಕ್ವಶನ್ ಮಾಡಬೇಕು. ಈ ಥರ ಪ್ರತಾಪ್ ಅವರು ಬಂದು ಕಟಕಟೆ ಒಳಗೆ ನಿಂತ್ಕೊಂಡಾಗ ಶ್ರುತಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಏನಪ್ಪ ಅದು ಅಂದರೆ, ಜನಗಳ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಅವರು ಹಳ್ಳಿ ಭಾಷೆಯಲ್ಲಿ ಇತ್ತೀಚೆಗೆ ಮಾತಾಡ್ತಾ ಇದ್ದಾರೆ ಅಂತ. ಆಗ ವರ್ತೂರು ಸಂತೋಷ್ ಅವರು ಈ ಸ್ಟೇಟ್ಮೆಂಟ್ನ ಒಪ್ಕೊಂಡು, ಹೌದು ಪ್ರತಾಪ್ ಅವರು ಇತ್ತೀಚೆಗೆ ಜಾಸ್ತಿ ಹಳ್ಳಿ ಭಾಷೆನ ಯೂಸ್ ಮಾಡ್ತಾ ಇದ್ದಾರೆ, ಅದು ಎವಿಡೆಂಟಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ನಮ್ರತ್ ಅವರು ಅದೇ ಥರ ಸ್ಟೇಟ್ಮೆಂಟ್ ಮಾಡ್ತಾರೆ. ಹೌದು, ಹಳ್ಳಿ ಜನಗಳ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರನೇ ಅವರು ಇತ್ತೀಚೆಗೆ ಜಾಸ್ತಿ ಹಳ್ಳಿ ಭಾಷೆ ಯೂಸ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಅಂತ ನಮ್ರತ್ ಅವರು ಹೇಳ್ತಾರೆ. ಆಗ ಪ್ರತಾಪ್ ಅವರ ಆನ್ಸರ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ನಾನು ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಿರೋದು, ಸಿಟೀಲಿ ಹುಟ್ಟಿ ಬೆಳೆದವನಲ್ಲ, ನನಗೂ ಹಳ್ಳಿ ಭಾಷೆ ಬರುತ್ತೆ, ಅದಕ್ಕೋಸ್ಕರ ಹಳ್ಳಿ ಭಾಷೆ ಮಾತಾಡ್ತಾ ಇದ್ದೀನಿ, ಇದರೊಳಗೆ ಸಿಂಪತಿ ಗಿಟ್ಸ್ಕೊಳ್ಳೋದು ಏನೂ ಇಲ್ಲ ಅಂತ ಅವರಿಬ್ಬರಿಗೆ ಉತ್ತರ ಕೊಡ್ತಾರೆ ಪ್ರತಾಪ್ ಅವರು ಅಂತ ಹೇಳ್ಬೋದು. ಅದು ಕಟಕಟೆ ತಟ್ಟಿ ಶ್ರುತಿಯವರ ಮುಂದೆ ಅವರಿಬ್ಬರಿಗೆ ಉತ್ತರ ಕೊಡ್ತಾರೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಸಿಂಪತಿ ಗಿಟ್ಸ್ಕೊಳ್ಳೋದಕ್ಕೋಸ್ಕರನೇ ಪ್ರತಾಪ್ ಅವರು ಇತ್ತೀಚಿನ ದಿನಗಳಲ್ಲಿ ಹಳ್ಳಿ ಭಾಷೆ ಯೂಸ್ ಮಾಡ್ತಾ ಇದ್ದಾರಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.